ಹಾಯ್ ಹಲೋ ನಮಸ್ತೆ ಕ್ವೆಶ್ಚನ್ ಮಾರ್ಕ್ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯವಾದಂತಹ ಸ್ವಾಗತ. ಈ ಒಂದು ವಿಡಿಯೋದಲ್ಲಿ ನಾನು ಗ್ರಾವಿಟಾ ಇಂಡಿಯಾ ಲಿಮಿಟೆಡ್ ಅನ್ನುವಂತಹ ಶೇರ್ನ ಅನಾಲಿಸಿಸ್ ಮಾಡ್ತಾ ಇದ್ದೇನೆ. ಈ ಒಂದು ಕಂಪನಿ 1992 ಅಂದರೆ 1992ನಲ್ಲಿ ಎಸ್ಟಾಬ್ಲಿಷ್ ಆಗಿದೆ. ಗ್ರಾವಿಟಾ ಇಂಡಿಯಾ ಇಸ್ ಒನ್ ಆಫ್ ದ ಲಾರ್ಜೆಸ್ಟ್ ಲೆಡ್ ಪ್ರೊಡ್ಯೂಸರ್ಸ್. ಲೆಡ್ ಎಲ್ಲಿ ಯೂಸ್ ಮಾಡ್ತಾರೆ? ಬ್ಯಾಟ್ರೀಸಲ್ಲಿ, ಮೇಜರ್ ಆಗಿ ಬ್ಯಾಟ್ರಿ ಸೆಲ್ ಅಲ್ಲಿ ಯೂಸ್ ಮಾಡ್ತಾರೆ. ಸೊ ಕಂಪನಿ ಸ್ಪೆಷಲೈಸಸ್ ಇನ್ ಲೆಡ್ ರೀಸೈಕ್ಲಿಂಗ್, ಅಲ್ಯೂಮಿನಿಯಂ ರೀಸೈಕ್ಲಿಂಗ್, ಪ್ಲಾಸ್ಟಿಕ್ ರೀಸೈಕ್ಲಿಂಗ್. ಲೆಡ್, ಅಲ್ಯೂಮಿನಿಯಂ, ಪ್ಲಾಸ್ಟಿಕ್. ಓಕೆ, ಸೊ ಲೆಡ್ಡು, ಅಲ್ಯೂಮಿನಿಯಂ, ಪ್ಲಾಸ್ಟಿಕ್ಕು ರೀಸೈಕ್ಲಿಂಗ್ನಲ್ಲಿ ಇವರ ಒಂದು ಕೆಲಸ ಇದೆ. ಆ್ಯಂಡ್ ಟರ್ನ್ ಕೀ ಪ್ರಾಜೆಕ್ಟ್ಸ್ ಅಂತ ಕೊಟ್ಟಿದ್ದಾರೆ. ಏನು ಟರ್ನ್ ಕೀ ಅಂದರೆ ಏನಿಲ್ಲ, ಲೈಕ್ A to Z ಎಲ್ಲ ಇವರೇ ಪ್ರಾಸೆಸಿಂಗ್ ಎಲ್ಲ ಕೆಲಸ ಕೂಡ ಈ ಒಂದು ಕಂಪನಿ ಮಾಡಿ ಕಸ್ಟಮರ್ಸ್ಗೆ ಕೊಟ್ಬಿಡೋದು. ಓಕೆ, ಸೊ ಅದನ್ನು ಆ ಥರ ಅನ್ಕೋಬೋದು ನೀವು. ಟರ್ನ್ ಕೀ ಪ್ರಾಜೆಕ್ಟ್ಸ್ ಅಂದರೆ A to Z ಇವರೇ ಮಾಡಿ ಕೊಡ್ತಾರೆ. ಸೊ ಇವು ಕನ್ಸಲ್ಟೇಷನ್ ಇರ್ಬೋದು, ಅನಾಲಿಸಿಸ್ ಇರ್ಬೋದು, ರೀಸೈಕ್ಲಿಂಗ್ ಲೈಕ್ ಪ್ರೊಸೆಸಿಂಗ್ ಇರ್ಬೋದು, ಫಿನಿಶ್ ಗುಡ್ಸ್ ಇರ್ಬೋದು, ಎಲ್ಲ ಇವರೇ ಮಾಡಿ ಕಸ್ಟಮರ್ಸ್ಗೆ ಸಪ್ಲೈ ಮಾಡ್ತಾರೆ ಅವ್ರಿಗೇನು ಬೇಕಂತ. ಸೊ ಗ್ರಾವಿಟಾ ಆಲ್ಸೋ ಎಕ್ಸೆಲ್ಸ್ ಇನ್ ದ ರೀಸೈಕ್ಲಿಂಗ್ ಯೂಸ್ಡ್ ಬ್ಯಾಟ್ರೀಸ್. ಸೊ ಯೂಸ್ಡ್ ಬ್ಯಾಟ್ರೀಸ್ ಕೂಡ ರೀಸೈಕ್ಲಿಂಗ್ ಮಾಡ್ತಾರೆ. ಆ್ಯಂಡ್ ಕೇಬಲ್ ಸ್ಕ್ರ್ಯಾಪ್, ಅಲ್ಯೂಮಿನಿಯಂ ಸ್ಕ್ರ್ಯಾಪ್, ಪ್ಲಾಸ್ಟಿಕ್ ಸ್ಕ್ರ್ಯಾಪ್ ಆ್ಯಂಡ್ ಮೋರ್. ಸೊ ಸ್ಕ್ರ್ಯಾಪ್ ರೀಸೈಕ್ಲಿಂಗ್ ಕೂಡ ಈ ಒಂದು ಇಂಡಸ್ಟ್ರಿಯ ಮೇಜರ್ ರೆವೆನ್ಯೂ ಬೇಸ್ ಅಂತಲೇ ಹೇಳ್ಬೋದು. ಓಕೆ, ಸೊ ಮುಂದೆ ಬ್ಯಾಟ್ರಿ ವೆಹಿಕಲ್ಸ್ ಜಾಸ್ತಿ ಆಗ್ತಾ ಇರೋದ್ರಿಂದ ರೀಸೈಕ್ಲಿಂಗ್ ಆಫ್ ಯೂಸ್ಡ್ ಬ್ಯಾಟ್ರೀಸ್ ತುಂಬಾ ಬರ್ತಾ ಇರುತ್ತೆ. ಸೊ ಬ್ಯಾಟ್ರೀಸ್ ಯೂಶಲಿ 5 ವರ್ಷ ಲಾಸ್ಟ್ ಅಂತ ಹೇಳ್ತಾರಲ್ವಾ. ಸೊ ಎಲೆಕ್ಟ್ರಿಕ್ ವೆಹಿಕಲ್ಸಲ್ಲಿ ಸೊ 5 ವರ್ಷ ಆದಮೇಲೆ ಏನು ಮಾಡ್ತಾರೆ? ಬಿಸಾಕಬೇಕಾ? ಸೊ ಲ್ಯಾಂಡ್ ಪೊಲ್ಯೂಷನ್ ಆಗಲ್ವಾ? ಸೊ ಹಾಗಾಗಿ ಆ ಒಂದು ಯೂಸ್ಡ್ ಬ್ಯಾಟ್ರೀಸ್ನ ಏನು ಮಾಡ್ತಾರೆ, ಮತ್ತೆ ರೀಸೈಕಲ್ ಮಾಡ್ತಾರೆ. ಸೊ ನನಗೆ ಅದು ಪ್ರೋಸೆಸ್ ಗೊತ್ತಿಲ್ಲ ಹೇಗೆ ರೀಸೈಕಲ್ ಮಾಡ್ತಾರೆ ಅಂತ, ಬಟ್ ರೀಸೈಕಲ್ ಮಾಡೋದ್ರಿಂದ ಇವರ ಒಂದು ರೆವಿನ್ಯೂ ಬೇಸ್ ಜಾಸ್ತಿ ಆಗುತ್ತೆ ಅಂತಲೇ ಹೇಳ್ಬೋದು. ಆ್ಯಂಡ್ ಆಲ್ಸೋ ನಮ್ಮ ಪೊಲ್ಯೂಷನ್ ಕೂಡ ಕಮ್ಮಿ ಆಗುತ್ತೆ. ಆ್ಯಂಡ್ ಕೀ ಪಾಯಿಂಟ್ಸ್ ನೋಡೋದಾದರೆ ಈ ಒಂದು ಫೌಂಡ್ ಆಗಿರೋದು 1992 ಆಲ್ರೆಡಿ ಗೊತ್ತಿದೆ. ಆ್ಯಂಡ್ ಪ್ರಾಡಕ್ಟ್ ಪೋರ್ಟ್ಫೋಲಿಯೋ ಯಾವುದು? ಲೆಡ್ ರೀಸೈಕ್ಲಿಂಗ್. ಲೆಡ್ ಇಸ್ ಅ ಮಿನರಲ್ ಯೂಸ್ ಇನ್ ಬ್ಯಾಟ್ರೀಸ್ ಮೇಜರ್ಲಿ. ಆ್ಯಂಡ್ ಅಲ್ಯೂಮಿನಿಯಂ ಮೆಟಲ್, ರೈಟ್? ಏರ್ಕ್ರಾಫ್ಟ್ ಮಾಡ್ತಾರೆ, ಆಮೇಲೆ ಕಾರ್ ಸೀಲಿಂಗ್ಸು ಅದೆಲ್ಲ ಮಾಡ್ತಾರೆ, ವೆಹಿಕಲ್ ಸೀಲಿಂಗ್ಸ್ ಅದೆಲ್ಲ ಮಾಡ್ತಾರೆ. ಆ್ಯಂಡ್ ಪ್ಲಾಸ್ಟಿಕ್ ರೀಸೈಕ್ಲಿಂಗ್ ಮಾಡ್ತಾರೆ, ರಬ್ಬರ್, ಟರ್ನ್ ಕೀ ಸೊಲ್ಯೂಷನ್ಸ್. ಸೊ ಇದೆಲ್ಲ ಮಾಡೋದ್ರಿಂದ ಈ ಕಂಪನಿ ಒಳ್ಳೆ ಪೊಟೆನ್ಷಿಯಲ್ ಇರುವಂತಹ ಕಂಪನಿ ಅಂತಲೇ ಹೇಳ್ಬೋದು. ಬಿಕಾಸ್ ಫ್ಯೂಚರಲ್ಲಿ ತುಂಬ ವ್ಯಾಲ್ಯೂ ಇದೆ ಈ ಒಂದು ಡೊಮೈನಲ್ಲಿ. ಆ್ಯಂಡ್ ಪ್ರಾಡಕ್ಟ್ ವೈಸ್ ರೆವಿನ್ಯೂ ನೋಡೋದಾದರೆ ಲೆಡ್ಡಿಂದ 88% ಬರುತ್ತೆ. ಸೊ ಲೆಡ್ ರೀಸೈಕ್ಲಿಂಗ್ ಅಥವಾ ಲೆಡ್ ಮ್ಯಾನುಫ್ಯಾಕ್ಚರಿಂಗ್, ಲೆಡ್ ಪ್ರಾಡಕ್ಟ್ಸಿಂದ 88% ರೆವಿನ್ಯೂ ಬರ್ತದೆ. ಸೊ ಅರೌಂಡ್ ದಟ್ಸ್ ಅ ಮೆಜಾರಿಟಿ ಲೆಡ್ಡಿಂದನೇ ಬರ್ತಾ ಇರೋದು. ಸೊ ಮಿಕ್ಕಿದ ಎಷ್ಟು? 12% ಅಲ್ಯೂಮಿನಿಯಮು, ಪ್ಲಾಸ್ಟಿಕ್ಕು, ಟರ್ನ್ ಕೀ ಪ್ರಾಜೆಕ್ಟ್ಸಿಂದ ಮಿಕ್ಕಿದ 100% ಬರುತ್ತೆ. ಸೊ ಬೇಸಿಕಲಿ ಮೇಜರ್ಲಿ ಅದು ಲೆಡ್. ಸೊ ಜಿಯೋಗ್ರಫಿಕಲ್ ಸ್ಪ್ಲಿಟ್ ನೋಡೋದಾದರೆ ಇಂಡಿಯಾಯಿಂದ 63% ರೆವಿನ್ಯೂ ಬರ್ತದೆ, 63. ಆ್ಯಂಡ್ ಓವರ್ಸೀಸ್ ಅಂದರೆ ಬೇರೆ ಫಾರಿನ್ ಕಂಟ್ರೀಸಿಂದ 37. ಸೊ 13 ರೀಸೈಕ್ಲಿಂಗ್ ಪ್ಲ್ಯಾಂಟ್ಸ್ ಇದೆಯಂತೆ ಈ ಒಂದು ಕಂಪನಿ ಅದು. ಆ್ಯಂಡ್ ಇಂಡಿಯಾದಲ್ಲಿದೆ ಶ್ರೀಲಂಕಾ, ಘಾನಾ, ಅದು ಹೊಸ ಕಂಟ್ರಿ ಇದು, ಮೊಜಾಂಬಿಕ್, ಓ ಮೈ ಗಾಡ್, ಸೆನೆಗಲ್ಲು, ಟ್ಯಾನ್ಸಿಯಾ, ಟೋಗೋ ಎಲ್ಲ ವೆಸ್ಟ್ ಆಫ್ರಿಕಾ ಮೋಸ್ಟ್ಲಿ ಇರಬೇಕು. ವೆಸ್ಟ್ ಆಫ್ರಿಕಾ ಸೈಡ್ ಬರ್ತದೆ ಇದು. ಆ್ಯಂಡ್ ಪ್ರಾಜೆಕ್ಟ್ ಅಪ್ಡೇಟ್ನ ಫಿನಾನ್ಷಿಯಲ್ ಇಯರ್ 2023ನಲ್ಲಿ ನೋಡೋದಾದರೆ ಇವರ ಒಂದು ಲೆಡ್ ರೀಸೈಕ್ಲಿಂಗ್ ಕೆಪಾಸಿಟಿನ ಜಾಸ್ತಿ ಮಾಡ್ಕೊಂಡಿದ್ದಾರೆ ಇವರು. ಎಲ್ಲಿ? ಚಿತ್ತೂರು ಮತ್ತು ಮಂದ್ರಾ ರೀಜನ್. ಚಿತ್ತೂರು ಸೌತ್ ಇಂಡಿಯಾದಲ್ಲಿ ಬರೋದು, ಆ್ಯಂಡ್ ಮಂದ್ರಾ ಸೊ ಈ ವೆಸ್ಟ್ ಇಂಡಿಯಾ ಅಂದರೆ ಅರೌಂಡ್ ಗುಜರಾತ್ ಸೈಡಲ್ಲಿ ಬರ್ತದೆ. ಆ್ಯಂಡ್ ರಬ್ಬರ್ ರೀಸೈಕ್ಲಿಂಗ್ ಕೂಡ ಸ್ಟಾರ್ಟ್ ಮಾಡಿದರೆ ಇಲ್ಲಿ ಟ್ಯಾನ್ಸಾನಿಯಾ ಅಂತ. ಟ್ಯಾನ್ಸಾನಿಯಾ ಎಲ್ಲಿ ಬರುತ್ತೆ ಗೊತ್ತಿಲ್ಲ, ಮೋಸ್ಟ್ಲಿ ಆಫ್ರಿಕಾ ಇರಬೇಕು. ಓಕೆ, ಸೊ ಅಲ್ಯೂಮಿನಿಯಂ ರೀಸೈಕ್ಲಿಂಗ್ನ ಸ್ಟಾರ್ಟ್ ಮಾಡಿದ್ದಾರೆ ಪ್ರಾಜೆಕ್ಟ್ನ ಇನ್ ಓಮನ್, ಟೋಗೋ ಆ್ಯಂಡ್ ಸೆನೆಗಲ್. ಬೇಸಿಕಲಿ ಮಿಡಲ್ ಈಸ್ಟ್ ಮತ್ತು ಆಫ್ರಿಕಾ ಸೈಡ್ ಇವರು ಅಲ್ಯೂಮಿನಿಯಂ ರೀಸೈಕ್ಲಿಂಗ್ ಪ್ರಾಜೆಕ್ಟ್ಸ್ನ ಸ್ಟಾರ್ಟ್ ಮಾಡಿದ್ದಾರೆ. ಆ್ಯಂಡ್ ಟರ್ನ್ ಕೀ ಸೊಲ್ಯೂಷನ್ಸು 50ಕ್ಕೂ ಹೆಚ್ಚು ಕಂಪನಿಗೆ ಪ್ರಾಜೆಕ್ಟ್ಸ್ನ ಸಬ್ಮಿಟ್ ಮಾಡಿಕೊಟ್ಟಿದ್ದಾರೆ. ಆ್ಯಂಡ್ ಇಂಡಸ್ಟ್ರೀಸ್ ವೈಸ್ ನೋಡೋದಾದರೆ ಇವರ ಒಂದು ಕಂಪನಿ ಮೇಜರ್ ಕಸ್ಟಮರ್ಸ್ ಯಾರು? ಬ್ಯಾಟ್ರಿ ಮ್ಯಾನುಫ್ಯಾಕ್ಚರರ್ಸ್ ಯಾರು ಇರ್ತಾರೆ ಅವರು, ಕೇಬಲ್ ಮ್ಯಾನುಫ್ಯಾಕ್ಚರರ್ಸು, ಪೇಂಟು, ಡೈ, ಪ್ಲಾಸ್ಟಿಕ್ ಇಂಡಸ್ಟ್ರೀಸ್. ಇವರು ಈ 5 ಲೈಕ್ ಮೇಜರ್ ಇಂಡಸ್ಟ್ರೀಸ್ ಇವರ ಕಸ್ಟಮರ್ಸ್. ಸೊ ಬೇಸ್ ಎಲ್ಲಿಂದ ಬರೋದು? ಕಸ್ಟಮರ್ ಬೇಸು. ಸೊ 375+ ಹೆಚ್ಚು ಕಸ್ಟಮರ್ಸ್ ಇದ್ದಾರಂತೆ ಇವರ ಒಂದು ಕಂಪನಿಗೆ. ಏಷ್ಯಾ, ಮಿಡಲ್ ಈಸ್ಟು, ಯುರೋಪು, ಅಮೇರಿಕಾ. ಸೊ ಮೇಜರ್ಲಿ ಇಲ್ಲಿಂದ ಇವರ ಒಂದು ಕಂಪನಿಗೆ ಕಸ್ಟಮರ್ಸ್ ಜಾಸ್ತಿ ಇದ್ದಾರೆ. ಸೊ ಇಂಡಿಯಾದಲ್ಲೇ 230ಕ್ಕೂ ಹೆಚ್ಚು ಕಸ್ಟಮರ್ಸ್ ಇದ್ದಾರೆ. 22 ಸ್ಟೇಟಿಂದ ಇಂಡಿಯಾದಲ್ಲೇ ಕಸ್ಟಮರ್ಸ್ ಇದ್ದಾರಂತೆ. ಓಕೆ, ದೆನ್ ಪ್ರೊಕ್ಯೂರ್ಮೆಂಟ್ ನೋಡೋದಾದರೆ ಲೈಕ್ 31 ಓನ್ ಯಾರ್ಡ್ಸ್ ಇರತ್ತಂತೆ. ಆ್ಯಂಡ್ ಗ್ಲೋಬಲ್ ಟಚ್ಮೆಂಟ್ಸ್ ಆ್ಯಂಡ್ 205,000 ಮಿಲಿಯನ್ಗೂ ಹೆಚ್ಚು ಟನ್ಸ್ ಆಫ್ ಸ್ಕ್ರ್ಯಾಪ್ ರೀಸೈಕ್ಲಿಂಗ್ ಮಾಡಿದ್ದಾರೆ FY 2023ನಲ್ಲಿ. ಸೊ 60,000 ಮಿಲಿಯನ್ ಟನ್ಸ್ಗೂ ಹೆಚ್ಚು ಇವರ ಒಂದು ಆರ್ಡರ್ ಬುಕ್ ಆಗಿದೆ. ಯಾವಾಗ? 2023ನಲ್ಲಿ ಏಪ್ರಿಲ್ 2023 ಅಷ್ಟರಲ್ಲಿ 60,000 ಮಿಲಿಯನ್ ಟನ್ಗಿಂತ ಹೆಚ್ಚು ಆರ್ಡರ್ ಬುಕ್ ಆಗಿದೆಯಂತೆ. ಆ್ಯಂಡ್ 22 ಸಬ್ಸಿಡರಿ ಇದೆ. ಸೊ ಫ್ಯೂಚರ್ ಪ್ಲ್ಯಾನ್ ಏನಪ್ಪ? ಸೊ ಫ್ಯೂಚರ್ ಪ್ಲ್ಯಾನ್ ಇವ್ರದ್ದು ವ್ಯಾಲ್ಯೂ ಆ್ಯಡೆಡ್ ಪ್ರಾಡಕ್ಟ್ಸಿಂದ ಜಾಸ್ತಿ ಕಾಂಟ್ರಿಬ್ಯೂಷನ್ ಬರಲಿ ಅಂತ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾರೆ. ಆ್ಯಂಡ್ ಲೆಡ್ 80% ಇರೋದ್ರಿಂದ ಸೊ ಬೇಸಿಕಲಿ ನಾನ್ ಲೆಡ್ ಬಿಸ್ನೆಸ್ಸಿಂದ ಜಾಸ್ತಿ ರೆವಿನ್ಯೂ ಏಮ್ ಮಾಡ್ತಾರಂತೆ ನೆಕ್ಸ್ಟ್
ಫ್ಯೂಚರಲ್ಲಿ. ಸೊ ಲೆಡ್ಡು ಓಡ್ತಾ ಇದೆ, ಲೆಡ್ 88% ಇದೆಯಲ್ಲ, ಸೊ ಅದೂ ಓಡ್ತಾ ಇರಲಿ. ಇನ್ನು ಬೇರೆ ಡೊಮೈನ್ಗಳಲ್ಲಿ, ಬೇರೆ ಮೆಟಲ್ಸ್ ಇಂಡಸ್ಟ್ರಿನಲ್ಲಿ ಜಾಸ್ತಿ ರೆವಿನ್ಯೂ ಜನರೇಟ್ ಮಾಡೋದ ಅಂತ ಒಂದು ಏಮ್ ಮಾಡ್ಕೊಂಡಿದ್ದಾರೆ ಇವರು. ಸೊ ರಬ್ಬರು, ಸ್ಟೀಲು, ಲಿಥಿಯಮ್ಮು, ಪೇಪರು, ಸೊ ಅದು ಕೂಡ ಒಳ್ಳೆ ಪೊಟೆನ್ಷಿಯಲ್ ಇರುವಂಥ ಕಂಪನಿ ಡೊಮೈನ್ಸ್ ಅಲ್ವಾ. ಸೊ ಹಾಗಾಗಿ ಅದರಿಂದ ಕೂಡ ರೆವಿನ್ಯೂ ಜಾಸ್ತಿ ಮಾಡ್ಕೊಳ್ಳೋಣ ಅಂತ ಎಕ್ಸ್ಪೆಕ್ಟ್ ಮಾಡ್ತಾರೆ. ಸೊ 600 ಕೋಟಿ 2026 ಒಳಗಡೆ ಬರಬೇಕು ಅಂತ ಏಮ್ ಇಟ್ಕೊಂಡಿದ್ದಾರೆ ಇವರು. ಓಕೆ, ಸೊ ಇದಾಗಿತ್ತು ಕಂಪನಿಯ ಬಗ್ಗೆ ಅನಾಲಿಸಿಸ್ಸು. ಸೊ ಈಗ ಸ್ಕ್ರೀನರ್ ವೆಬ್ಸೈಟ್ಗೆ ಹೋಗಿ ನಾವು ಕಂಪನಿಯ ಫಿನಾನ್ಸ್ ಹೇಗಿದೆ ಅಂತ ಚೆಕ್ ಮಾಡೋಣ. ಓಕೆ, ಸೊ ಸ್ಕ್ರೀನರ್ ವೆಬ್ಸೈಟ್ ಬಂತಿಲ್ಲಿ. ಸೊ ಗ್ರಾವಿಟಾ ಇಂಡಿಯಾ ಲಿಮಿಟೆಡ್ ಅಂತ BSE NSE ಎರಡರಲ್ಲೂ ಲಿಸ್ಟ್ ಆಗಿರುವಂತಹ ಕಂಪನಿ ಇದು. ಇದರ ಒಂದು ಮಾರ್ಕೆಟ್ ಕ್ಯಾಪ್ ನೋಡೋದಾದ್ರೆ ಇಟ್ಸ್ ಅ ಸ್ಮಾಲ್ ಕ್ಯಾಪ್ ಅಂತಲೂ ಹೇಳೋಕ್ಕಾಗಲ್ಲ. ಇಟ್ಸ್ ಲೈಕ್ ಸ್ಮಾಲ್ ಕ್ಯಾಪ್ ದಾಟಿ ಮಿಡ್ ಕ್ಯಾಪ್ ರೇಂಜಿಗೆ ಬಂದಿದೆ ಇದು. ಸ್ಮಾಲ್ ಕ್ಯಾಪ್ ಅಂದರೆ ಏನಪ್ಪ, 5,000 ಕೋಟಿಗಿಂತ ಕಮ್ಮಿ ಇರುವಂತಹ ಮಾರ್ಕೆಟ್ ಕ್ಯಾಪ್, ಅದನ್ನು ಸ್ಮಾಲ್ ಕ್ಯಾಪ್ ಕಂಪನೀಸ್ ಅಂತ ಹೇಳ್ತಾರೆ. ಮಿಡ್ ಕ್ಯಾಪ್ ಅಂದರೆ 5,000 ಇಂದ 20,000 ಕೋಟಿ ಒಳಗಡೆ ಇರುವಂತಹ ಕಂಪನಿ ಮಿಡ್ ಕ್ಯಾಪ್. ಆ್ಯಂಡ್ ಲಾರ್ಜ್ ಕ್ಯಾಪ್ ಅಂದರೆ 20,000 ಕೋಟಿಗಿಂತ ಹೆಚ್ಚಿರುವಂಥ ಕಂಪನಿನ ಲಾರ್ಜ್ ಕ್ಯಾಪ್ ಸ್ಟಾಕ್ ಅಂತ ಹೇಳ್ತಾರೆ. ಸೊ ಇದು ಲೈಕ್ ಜಸ್ಟ್ ಈಗ 5,000 ಕೋಟಿ 6,000 ಕೋಟಿ ರೇಂಜಲ್ಲಿ ಇರೋದ್ರಿಂದ ಇದು ಮಿಡ್ ಕ್ಯಾಪಲ್ಲೇ ಬರ್ತದೆ. ಆ್ಯಂಡ್ ಇದರ ಒಂದು ಪ್ರೈಸ್ ನೋಡೋದಾದ್ರೆ 924 ಇದೆ, 924 ಇದೆ ಶೇರ್ ಪ್ರೈಸು. ಆ್ಯಂಡ್ ಸ್ಟಾಕ್ PE ರೇಷಿಯೋ ಓಕೆ, ನಾಟ್ ಅ ಓವರ್ ವ್ಯಾಲ್ಯೂಡ್ ಸ್ಟಾಕ್ ಅಂತ ಹೇಳ್ಬೋದು. ಬಿಕಾಸ್ 20ರಿಂದ 30 ರೇಂಜಲ್ಲಿ ಒಳಗಡೆ ಇದ್ದರೆ PE ರೇಷಿಯೋ, ದಟ್ಸ್ ಅ ಗುಡ್ ವ್ಯಾಲ್ಯೂ ಅಂತಲೇ ಹೇಳ್ಬೋದು. ಗುಡ್ PE ರೇಷಿಯೋ ಅಂತಲೇ ಹೇಳ್ಬೋದು, ಪ್ರೈಸ್ ಟು ಈಕ್ವಿಟಿ ರೇಷಿಯೋ. ಆ್ಯಂಡ್ ROE ಮತ್ತು ROCE ಸೂಪರ್ ಆಗಿದೆ, 31%. ಜನರಲಿ 20%ಗಿಂತ ಜಾಸ್ತಿ ಇದ್ದರೆ ಒಳ್ಳೆ PE ರೇಷಿಯೋ ಅಂತಲೇ, ಒಳ್ಳೆ ಕಂಪನಿ ಅಂತಲೇ ಹೇಳ್ತಾರೆ. ಆ್ಯಂಡ್ ಇದರ ಒಂದು ಡೆಪ್ ಟು ಈಕ್ವಿಟಿ ನೋಡೋದಾದರೆ 0.78 ಇದೆ. ಸೊ 1ಗಿಂತ ಕಮ್ಮಿ ಇದ್ದರೆ ಸೊ ಅದು ಲೈಕ್ ಗುಡ್ ಕಂಪನಿ ಅಂತ ಫಿನಾನ್ಷಿಯಲ್ ಅನಾಲಿಸ್ಟ್ಗಳು ಹೇಳ್ತಾರೆ. ಆ್ಯಂಡ್ ಹೈಯಿಂದ ಅರೌಂಡ್ 200 ರೂಪಾಯಿ ಕಮ್ಮಿ ಇದೆ, ಲೋ ಇಂದ ಎಷ್ಟಿದೆ, 500 ರೂಪಾಯಿ ಜಾಸ್ತಿ ಇದೆಯಾ? ಎಸ್, 500 ರೂಪಾಯಿ ಜಾಸ್ತಿ ಇದೆ. ಸೊ ಗ್ರಾವಿಟಾ ಇಂಡಿಯಾ 924 ಇರೋದ್ರಿಂದ ಹೈಯಿಂದ 500 ರೂಪೀಸ್ ಜಾಸ್ತಿ ಟ್ರೇಡ್ ಆಗುತ್ತೆ. ಸೊ ಇದರ ಎಂಟರ್ಪ್ರೈಸ್ ವ್ಯಾಲ್ಯೂ 6,000 ಹತ್ತಿರ ಅಷ್ಟೇ ಇದೆ, ಒಂದು 400 ಕೋಟಿ ಜಾಸ್ತಿ ಇದೆ ಎಂಟರ್ಪ್ರೈಸ್ ವ್ಯಾಲ್ಯೂ. ಓಕೆ ಫೈನ್. ಚಾರ್ಟ್ ನೋಡೋದಾದರೆ, ಸೊ ಚಾರ್ಟ್ ನೋಡ್ಬೋದು ನೀವು 1 ವರ್ಷದಲ್ಲಿ. ಸೊ ಇದೇ ಡೇಟ್ಗೆ ಲಾಸ್ಟ್ ಇಯರು 500 ರೇಂಜಲ್ಲಿ ಟ್ರೇಡ್ ಆಗ್ತಿತ್ತು, ಇವತ್ತು 925 ರೇಂಜಲ್ಲಿ ಟ್ರೇಡ್ ಆಗ್ತಾಯಿದೆ. ಸೊ ನಾನು ಹೇಳ್ದಂಗೆ ಇದು ಈ ಒಂದು ಲೈನ್ ಇದೆಯಲ್ಲ, ಗ್ರೇ ಕಲರ್ ಲೈನು, ಅದು ಮೂವಿಂಗ್ ಆವ್ರೇಜ್ ಲೈನ್ ಅಂತ ಕರೀತಾರೆ ಅದನ್ನು. ಸೊ ಮೂವಿಂಗ್ ಆವ್ರೇಜ್ ಲೈನ್ ಅಂದರೆ ಏನಪ್ಪ, ಸೊ 200 ಟ್ರೇಡಿಂಗ್ ಸೆಷನ್ಸ್ ಇರುತ್ತಲ್ಲ, 200 ಟ್ರೇಡಿಂಗ್ ಡೇಸ್ ಇರುತ್ತಲ್ಲ, ಅದರದ್ದು ಪ್ರೈಸ್ನೆಲ್ಲ, ಸ್ಟಾಕ್ ಪ್ರೈಸ್ ಇರುತ್ತಲ್ಲ, ಕ್ಲೋಸಿಂಗ್ ಪ್ರೈಸ್, ಅದನ್ನೆಲ್ಲ ಆ್ಯಡ್ ಮಾಡಿ ಡಿವೈಡೆಡ್ ಬೈ 200 ಡೇಸ್ ಮಾಡ್ತಾರೆ. ಸೊ 200 ಡೇಸ್ ಮಾಡಿದ್ರೆ ಈ ಒಂದು ರೇಂಜ್ ಬರ್ತದೆ. ಸೊ ನೀವು ನೋಡ್ಬೋದು, ಎಲ್ಲೂ ಡೌನ್ಫಾಲ್ ಎಲ್ಲೂ ಕಾಣಲಿಲ್ಲ, ಇಲ್ಲಿ ಮಾತ್ರ ಸ್ವಲ್ಪ ಫ್ಲಾಟ್ ಪರ್ಫಾರ್ಮೆನ್ಸ್ ಇದೆ. ಸೊ ನೋಡಿ, ಇದು ಟ್ರಿಗರಿಂಗ್ ಪಾಯಿಂಟ್ ಅಂತ ಹೇಳ್ಬೋದು. ಎಲ್ಲಿ ಸ್ಟಾಕ್ ಪ್ರೈಸ್ ಇದೆಲ್ಲ ಹೋಗ್ತಾ ಇದೆಯಲ್ಲ, ಅದು ಯಾವಾಗ ಟಚ್ ಆಗುತ್ತೆ ಬೌನ್ಸ್ ಬ್ಯಾಕ್ ಆಗುವಂತಹ ಚಾನ್ಸಸ್ ಜಾಸ್ತಿ ಇರ್ತದೆ. ಯಾವಾಗಲೂ ಬೌನ್ಸ್ ಬ್ಯಾಕ್ ಅಂತ ಆಗಲ್ಲ. ಸೊ ಕೆಳಗಡೆನೂ ಬಂದು ಮತ್ತೆ ಮೇಲೆ ಹೋಗ್ಬೋದು. ಬಟ್ ಯೂಶಲಿ ಎಕ್ಸ್ಪೆಕ್ಟೇಷನ್ ಏನಿರುತ್ತೆ ಟೆಕ್ನಿಕಲ್ ಅನಾಲಿಸಿಸ್ ಮಾಡೋಕ್ಕೆ, ಸೊ ಜಾಸ್ತಿ ಹಿಂಗೆ ಬಿದ್ದ ತಕ್ಷಣ ಬೌನ್ಸ್ ಬ್ಯಾಕ್ ಆಗೋ ಚಾನ್ಸಸ್ ಇದೆ ಅಂತ ಹೇಳ್ತಾರೆ. ಸೊ ನೋಡ್ಬೋದು ನೀವು 3 ಇಯರ್ಸ್ ಪ್ಯಾಟರ್ನ್ ನೋಡ್ಬೋದು. 3 ಇಯರ್ಸಲ್ಲಿ ನೋಡಿ, ಇಲ್ಲಿ ಟಚ್ ಆಗಿ ಸ್ವಲ್ಪ ದಿನ ಹೋಗಿ ಮತ್ತೆ ಬೌನ್ಸ್ ಬ್ಯಾಕ್ ಆಗಿದೆ ಅಲ್ವಾ. ಸೊ ಯಾವಾಗಲೂ ಹೀಗೆ ಆಗುತ್ತೆ ಅಂತ ಹೇಳೋಕ್ಕಾಗಲ್ಲ, ಇನ್ನೂ ಕೆಳಗಡೆನೂ ಬರ್ಬೋದು. ಸೊ ಹಲವಾರು ಸ್ಟಾಕ್ ಇದೆ, ರೈಟ್, ಹಲವಾರು ನೋಡಿ ಇಲ್ಲಿ ರೇಂಜಲ್ಲಿ ಟ್ರೇಡ್ ಆಗ್ತಿದೆ, ಕೆಳಗಡೆ ಬಂದಿದೆ ಅಲ್ವಾ. ನೋಡಿ ಬೌನ್ಸ್ ಬ್ಯಾಕ್ ಆಯಿತಾ? ಇಲ್ಲ ಅಲ್ವಾ. ಸೊ ಇಲ್ಲಿ ಬಂದು ಇನ್ನೂ ಸ್ವಲ್ಪ ವೆಯ್ಟ್ ಮಾಡಿ ಬಿಕಾಸ್ 2020 ರೇಂಜು 2020ಯಲ್ಲಿ ಏನಾಗಿತ್ತು, ಕೋವಿಡ್ ಆಗಿತ್ತಲ್ವಾ. ಸೊ ಹಾಗಾಗಿ ಫಿನಾನ್ಸ್ ಅಂದರೆ ಫಂಡಮೆಂಟಲ್ ಅನಾಲಿಸಿಸ್, ಟೆಕ್ನಿಕಲ್ ಅನಾಲಿಸಿಸ್ ಎಲ್ಲ ಫೇಲ್ ಆಯಿತು, ಲಾಸ್ ಜಾಸ್ತಿ ಆಯಿತು, ರೈಟ್. ಬಟ್ ಈಗ ಏನಾಗಿದೆ, ಸೊ ಈಗ ಏನು ಪ್ರಾಬ್ಲಮ್ ಇಲ್ಲದೆ ಇರೋದ್ರಿಂದ, ಏನು ಲೈಕ್ ಹೆಲ್ತ್ ಅಥವಾ ಏನೋ ವಾರ್ ನಡೀತಾ ಇದೆ, ಬಟ್ ಮೇಜರಾಗಿ ಏನೂ ಇಲ್ಲದೆ ಇರೋದ್ರಿಂದ ಆ ಥರ ಅಷ್ಟೊಂದು ಕ್ರ್ಯಾಶ್ ಆಗುತ್ತೆ ಅಂತ ಎಕ್ಸ್ಪೆಕ್ಟ್ ಮಾಡಲಿಕ್ಕೆ ಆಗಲ್ಲ. ಸೊ ಇಲ್ಲಿ ಬೌನ್ಸ್ ಬ್ಯಾಕ್ ಆಗೋ ಲಕ್ಷಣಗಳಿದೆ, ಬಟ್ ಹಾಗೇ ಆಗುತ್ತೆ ಅಂತ ಹೇಳಲಿಕ್ಕಾಗಲ್ಲ. ಓಕೆ ಫೈನ್. ಸೊ ಈ ಒಂದು ಟ್ರೆಂಡ್ ಲೈನ್ ಹತ್ತಿರ ಬಂದಿರೋದ್ರಿಂದ ಎಕ್ಸ್ಪೆಕ್ಟೇಷನ್ ಇದೆ, ಬೌನ್ಸ್ ಅಂದರೆ ಅಪ್ ಟ್ರೆಂಡ್ ಆಗೋ ಚಾನ್ಸಸ್ ತುಂಬ ಇದೆ ಅಂತ ಹೇಳ್ಬೋದು. ಆ್ಯಂಡ್ ಇದರ ಒಂದು ಪೀರ್ ಕಂಪ್ಯಾರಿಸನ್ ನೋಡೋಕ್ಕಾಗಲ್ಲ, ಬಿಕಾಸ್ ಇದು ಇವರು ಇದರಲ್ಲಿ ಏನು ಕೊಡ್ತಾರೆ ಅಂದರೆ, ಸ್ಕ್ರೀನರಲ್ಲಿ ಬರೀ ಏನೋ ಮಿನರಲ್ಸ್ ಇಂಡಸ್ಟ್ರಿ ಅಂತ ಕೊಡ್ತಾರಲ್ಲ. ಸೊ ಎಲ್ಲ ಮಿನರಲ್ ಇಂಡಸ್ಟ್ರಿನೂ ಕೂಡ ಇವರು ಹಾಕ್ತಾರೆ ಇಲ್ಲಿ. ಜಿಂಕ್ ಇಂಡಸ್ಟ್ರಿ, ಕಾಪರ್ ಇಂಡಸ್ಟ್ರಿ, ಹಿಂದೂಸ್ತಾನ್ದು ಅದು ಕೂಡ ಸೇರಿಸ್ಕೊಂಡ್ಬಿಟ್ಟಿದ್ದಾರೆ. ಸೊ ಗ್ರಾವಿಟಾ ಬೇಸಿಕಲಿ ರೀಸೈಕ್ಲಿಂಗಲ್ಲಿ ಜಾಸ್ತಿ ವರ್ಕ್ ಮಾಡೋದ್ರಿಂದ, ಸೊ ಇದೊಂದು ಎಕ್ಸೆಪ್ಷನ್ಸ್ ಅಂತ ಹೇಳ್ಬೋದು. ಇದು ಕೂಡ ಮೆಟಲ್ ಇಂಡಸ್ಟ್ರಿನೇ, ಬಟ್ ರೀಸೈಕ್ಲಿಂಗಲ್ಲಿ ಜಾಸ್ತಿ ಒತ್ತು ಕೊಡ್ತಾರೆ ಇವರು. ಆ್ಯಂಡ್ ಕ್ವಾರ್ಟರಿ ರಿಸಲ್ಟ್ಸ್ ನೋಡಿದರೆ, ಕ್ವಾರ್ಟರಿ ರಿಸಲ್ಟ್ಸ್ ಲೈಕ್ ಅಪ್ ವೊಲಟಾಲಿಟಿ ಇದೆ, ಅಂದರೆ ಜಾಸ್ತಿ ಇಲ್ಲ, ಕಮ್ಮಿ ಇದೆ. ಸೊ ನೋಡ್ಬೋದು ನೀವು 789 ಇತ್ತು ಡಿಸೆಂಬರ್ ಲಾಸ್ಟ್ ಇಯರು. ಸೊ ಇವಾಗ ನೆಕ್ಸ್ಟ್ ಮಾರ್ಚಲ್ಲಿ 749, 703, 836. ಸೊ ಜಾಸ್ತಿ ಲೈಕ್ ಅಪ್ ಡೌನ್ ಆಗ್ತಾ ಹೋಗಿದೆ. ಆ್ಯಂಡ್ ಎಕ್ಸ್ಪೆನ್ಸಸ್ ಆ ಥರನೇ ಇದೆ. ಆ್ಯಂಡ್ ಆಪ್ರೇಟಿಂಗ್ ಪ್ರಾಫಿಟ್ ಮಾರ್ಜಿನ್ ನೋಡ್ಬೋದು, 10% ಇಂಟು 9, 11% ಹತ್ತಿರ ಅಷ್ಟೇ ಟ್ರೇಡ್ ಆಗ್ತಿದೆ.
ಒಂದು ವರ್ಷ ಅಂತೀನಿ 4 ವರ್ಷದಿಂದ ಅಷ್ಟೇ ಟ್ರೇಡ್ ಆಗ್ತಿದೆ. ಆ್ಯಂಡ್ ಆಪ್ರೇಟಿಂಗ್ ಪ್ರಾಫಿಟು ಕೂಡ ಆಲ್ಮೋಸ್ಟ್ ಅಷ್ಟೇ ಇದೆ. ಸೊ ಫ್ಯೂಚರಲ್ಲಿ ಖಂಡಿತ ಇನ್ಕ್ರೀಸ್ ಆಗುತ್ತೆ, ಬಿಕಾಸ್ ಫ್ಯೂಚರ್ ಇ ವಿ ಇಂಡಸ್ಟ್ರೀಸ್ ರೈಟ್. ಇ ವಿ ಇಂಡಸ್ಟ್ರೀಸ್ ಬ್ಯಾಟ್ರಿ ಬೇಕೇ ಬೇಕು. ಸೊ ಬ್ಯಾಟ್ರಿಯಿಂದ ಇವರು ರೀಸೈಕ್ಲಿಂಗ್ ಮಾಡ್ತೀನಿ ಅಂತ ಹೇಳಿದಾರಂದರೆ, ಸೊ ಈ ಒಂದು ಕಂಪನಿ ಸೇಲ್ಸು ಜಾಸ್ತಿ ಆಗ್ತಾ ಹೋಗುತ್ತೆ. ಜಾಸ್ತಿ ಆಗ್ತಾ ಹೋದರೆ ಪ್ರಾಫಿಟ್ ಕೂಡ ಜಾಸ್ತಿ ಆಗುತ್ತೆ ರೈಟ್. ಸೊ ಆ್ಯಂಡ್ ಪಿ ಬಿ ಟಿ ನೋಡೋದಾದರೆ ನೋಡಿ, 58 ಇತ್ತು, 70 ಆಯಿತು, 61 ಆಯಿತು, 67, 74 ಇದೆ. ಸೊ ಇದು ಕ್ವಾರ್ಟರ್ ರಿಸಲ್ಟ್ಸ್ ಆಲ್ಮೋಸ್ಟ್ ಅಷ್ಟೇ ಇದೆ, ಜಾಸ್ತಿ ಇನ್ಕ್ರೀಸ್ ಏನಿಲ್ಲ. ಬಟ್ ಅದರಿಂದ ನೆಟ್ ಪ್ರಾಫಿಟ್ ಕೂಡ ಅಷ್ಟೇ ಇದೆ. ಆ್ಯಂಡ್ ಇ ಪಿ ಎಸ್ ನೀವು ಚೆಕ್ ಮಾಡಿದ್ರೆ 4 ವರ್ಷದ್ದು ಈ ವರ್ಷದ್ದು, ಸೊ 2.28 ಇದ್ದಿದ್ದು, ಸೊ ಗ್ರ್ಯಾಜುವಲ್ ಇನ್ಕ್ರೀಸ್ ಆಗಿದೆ ರೈಟ್, ಕ್ವಾರ್ಟರ್ ಆನ್ ಕ್ವಾರ್ಟರ್. ಸೊ ಈಗ ಹತ್ತಿರ 8-9 ರೇಂಜಿಗೆ ಬಂದು ನಿಂತಿದೆ. ಸೊ 2 ಇದ್ದಿದ್ದು ಈಗ 9ಕ್ಕೆ ಬಂದು ನಿಂತಿದೆ. ಲಾಂಗ್ ಟರ್ಮ್ ನೋಡಬೇಕು ನೀವು, ಶಾರ್ಟ್ ಟರ್ಮು ಅಷ್ಟೇನು ನಿಮ್ಗೆ ಡಿಫ್ರೆನ್ಸ್ ಗೊತ್ತಾಗಲ್ಲ. ಲಾಂಗ್ ಟರ್ಮ್ ಅಥವಾ 1 ವರ್ಷದ ನೋಡಿದ್ರೆ ಪರ್ಫಾರ್ಮ್ 7 ಇದ್ದಿದ್ದು 8 ಆಗಿದೆ ರೈಟ್ ಕ್ವಾರ್ಟರ್ಲಿ. ಸೊ ಇನ್ನೂ ಜಾಸ್ತಿ ಇದು ಬೇಕು ಅಂದರೆ ನೀವು P&L ನೋಡ್ಬೋದು ಇಯರ್ ಆನ್ ಇಯರ್ದು. ಸೊ ಇಯರ್ ಆನ್ ಇಯರ್ ಸೇಲ್ಸ್ ಎಷ್ಟಿತ್ತು, 2014 ತೊಗೊಬಿಡೋಣ ನಾವು, 10 ವರ್ಷದ್ದು 516 ಇದೆ ಸೇಲ್ಸು, ಇವತ್ತು ಎಷ್ಟಾಗಿದೆ, 3,000 ಕೋಟಿ ರೀಚ್ ಆಗಿಬಿಟ್ಟಿದೆ ರೈಟ್ ಅಲ್ವಾ. ಆಪ್ರೇಟಿಂಗ್ ಪ್ರಾಫಿಟ್ 44 ಇದ್ದಿದ್ದು 44 ಇದ್ದಿದ್ದು 275, ಒಳ್ಳೆ ಗ್ರೋತ್ ಅಂತಲೇ ಹೇಳ್ಬೋದಲ್ವಾ ರೈಟ್. ಸೊ ಇದು 9%, ಇದು ಕೂಡ ಇವತ್ತು ಕೂಡ 9% ಆಪ್ರೇಟಿಂಗ್ ಪ್ರಾಫಿಟ್ ಮಾರ್ಜಿನ್ ಇದೆ. ಓಕೆ, ಸೊ ಸೇಲ್ಸು ಎಕ್ಸ್ಪೆನ್ಸಸ್ ಇದು ಮಾಡಿದ್ರೆ ಡಿವೈಡ್ ಮಾಡಿದ್ರೆ ವಿಲ್ ಬಿ ಗೆಟಿಂಗ್ 9% ಮಾರ್ಜಿನ್ ಇಟ್ಕೊಂಡು ಇವರು ಸೆಲ್ ಮಾಡ್ತಾರೆ. ಆ್ಯಂಡ್ ಟ್ಯಾಕ್ಸ್ ನೋಡ್ಬೋದು, ಟ್ಯಾಕ್ಸ್ ಆಲ್ಮೋಸ್ಟ್ ಅಷ್ಟೇ ಇದೆ, ಟ್ಯಾಕ್ಸ್ ವೇರಿ ಆಗ್ತಾ ಹೋಗುತ್ತೆ, ಅದು ಬೇಡ. ನೆಟ್ ಪ್ರಾಫಿಟ್ ನೋಡ್ಬೋದು, 24-22 ರೇಂಜಲ್ಲಿ ಇದ್ದಿದ್ದು ಇವತ್ತು 237 ಕೋಟಿ ಪ್ರಾಫಿಟ್ ಹೊಡಿತಾ ಇದೆ ನೆಟ್ ಪ್ರಾಫಿಟ್ಟು. ಸೊ ಇ ಪಿ ಎಸ್ಸು ನೋಡ್ಬೋದು, ಇ ಪಿ ಎಸ್ಸು ಏನು ನೆಗೆಟಿವ್ ಕಾಣ್ತಾ ಇದೆ ನಿಮಗೆ ರೈಟ್. ಸೊ 0 ಪಾಯಿಂಟ್ ಹತ್ರ ಹೋಗಿದೆ. ಬಟ್ ಈಗ ಲಾಸ್ಟ್ ಫ್ಯೂ ಇಯರ್ಸ್ ನೋಡೋದಾದರೆ ಒಳ್ಳೆ ಡಬಲ್ ಡಿಜಿಟಲ್ಲೇ ಗ್ರೋತ್ ಆಗ್ತದೆ. ಆ್ಯಂಡ್ ಸಿ ಎ ಜಿ ಅವರು ಕೂಡ ಚೆನ್ನಾಗಿದೆ, 35 ಇತ್ತು ಆ್ಯಂಡ್ 73 ಇದೆ. ಸೊ 5 ಇಯರ್ಸಲ್ಲಿ ಒಳ್ಳೆ ಸಿ ಎ ಜಿ ಅಂತ ಹೇಳ್ಬೋದು. ರಿಟರ್ನ್ ಆನ್ ಈಕ್ವಿಟಿ ಕೂಡ ಚೆನ್ನಾಗಿದೆ, 27-31. ಸೊ ಬ್ಯಾಲೆನ್ಸ್ ಶೀಟಲ್ಲಿ ರಿಸರ್ವ್ಸ್ ನೋಡ್ಬೋದು, ರಿಸರ್ವ್ಸ್ ಕೂಡ ಜಾಸ್ತಿ ಆಗ್ತಾ ಹೋಗ್ತದೆ. ಅದೇ ರೀತಿ ಲಯಬಿಲಿಟೀಸ್ ಕೂಡ ಜಾಸ್ತಿ ಆಗ್ತದೆ, ಬಟ್ ನಾಟ್ ಅ ಪ್ರಾಬ್ಲಮ್. ಸೊ ಈ ಒಂದು ಕಂಪನಿ ಲಯಬಿಲಿಟೀಸ್ ಜಾಸ್ತಿ ಎಕ್ಸ್ಪ್ಯಾಂಡ್ ಮಾಡಬೇಕು ಅಂದರೆ ಸಾಲ ಮಾಡಬೇಕಲ್ವಾ, ಸೊ ದಟ್ಸ್ ನಾಟ್ ಅ ಪ್ರಾಬ್ಲಮ್. ಆ್ಯಂಡ್ ರಿಸರ್ವ್ಸ್ ಜಾಸ್ತಿ ಆಗಿರೋದ್ರಿಂದ ನಾಟ್ ಅ ಪ್ರಾಬ್ಲಮ್ ಅಂತ ಹೇಳ್ಬೋದು. ಬಟ್ ರಿಸರ್ವ್ಸ್ ಇನ್ನೂ ಸ್ವಲ್ಪ ಜಾಸ್ತಿ ಆಗಬೇಕು. ಆ್ಯಂಡ್ ಎಕ್ಸಾಕ್ಟಾಗಿ ಸೆಪ್ಟೆಂಬರ್ದು ಕೊಟ್ಟಿದ್ದಾರೆ, ಸೊ ಮಾರ್ಚ್ 2024 ಬರೋ ತನಕ ವೆಯ್ಟ್ ಮಾಡಬೇಕು, ಎಕ್ಸಾಕ್ಟಾಗಿ ಗೊತ್ತಾಗಬೇಕು ಅಂದರೆ. ಓಕೆ, ದೆನ್ ಮೂವಿಂಗ್ ಆನ್ ಟು ಶೇರ್ ಹೋಲ್ಡಿಂಗ್ ಪ್ಯಾಟ್ರನ್. ಸೊ ಇದರಲ್ಲಿ ಮೇಜರ್ ಡಿಸ್ಅಡ್ವಾಂಟೇಜ್ ಏನಂದರೆ, ಇವರು ಯಾರೋ ಪ್ರೊಮೋಟರ್ಸು ಹೋಲ್ಡಿಂಗ್ನ ಸೇಲ್ ಮಾಡಿಬಿಟ್ಟಿದ್ದಾರೆ. ಅದು ಯಾಕೆ ಅಂತ ಗೊತ್ತಿಲ್ಲ ರೈಟ್. ಸೊ ಪ್ರೊಮೋಟರ್ಸ್ ಯಾರು, ಸೊ ರಜತ್ ಅಗರ್ವಾಲ್ ಅಂತ ಫೌಂಡರ್ ಆಫ್ ದ ಕಂಪನಿ, ಅವರು ಅರೌಂಡ್ 7% ಶೇರ್ನ ಸೇಲ್ ಮಾಡಿದ್ದಾರೆ. ಅದೇನೋ ಫ್ಯಾಮಿಲಿ ಮೋಸ್ಟ್ಲಿ ಏನೋ ಇರುತ್ತೆ, ಬಟ್ ಲಾಸ್ಟ್ ಫ್ಯೂ ಕ್ವಾರ್ಟರ್ಸಿಂದ ಅಷ್ಟರಲ್ಲೇ ಇಟ್ಟಿದ್ದಾರೆ ಅವರು. ಅದನ್ನು ಯಾರು ಬೈ ಮಾಡಿದ್ದಾರೆ ಅಂತ ಚೆಕ್ ಮಾಡಬೇಕು. ಫಾರಿನ್ ಇನ್ವೆಸ್ಟ್ಮೆಂಟ್ ಅವರು ಬೈ ಮಾಡಿದಾರಂತೆ ಆ ಒಂದು ಶೇರ್ಸ್ನ. ಸೊ ಫಾರಿನ್ ಇನ್ವೆಸ್ಟರ್ಸು ಶೇರ್ಸ್ನ ಬೈ ಮಾಡಿದ್ದಾರೆ. ಗೋಲ್ಡ್ಮ್ಯಾನ್ ಸ್ಯಾಚ್ ಕಂಪನಿ ಬೈ ಮಾಡಿದ್ದಾರೆ ನೋಡಿ, ಅವ್ರು ಇನ್ಕ್ರೀಸ್ ಮಾಡ್ಕೊಂಡಿದ್ದಾರೆ. ಗೋಲ್ಡ್ಮ್ಯಾನ್ ಸ್ಯಾಚ್ ಒಳ್ಳೆ ಕಂಪನಿ ಅಲ್ವಾ ಗೋಲ್ಡ್ಮ್ಯಾನ್ ಸ್ಯಾಚ್. ಆ್ಯಂಡ್ ಜುಪಿಟರ್ ಇಂಡಿಯಾ ನಿಮ್ಗೆ ಗೊತ್ತು, ಜುಪಿಟರ್ ಕೇಳಿದ್ದೀರಾ ಅಲ್ವಾ. ಸೊ ಅವರು ಕೂಡ ಸ್ಟೇಕ್ ಇಟ್ಕೊಂಡಿದ್ದಾರೆ. ಆ್ಯಂಡ್ ಗೋಲ್ಡ್ಮ್ಯಾನ್ ಸ್ಯಾಚ್ ಈ ಲಾಸ್ಟ್ ಕ್ವಾರ್ಟರಿಂದ ಈ ಕ್ವಾರ್ಟರ್ಗೆ ರೈಸ್ ಮಾಡ್ಕೊಂಡಿದ್ದಾರೆ ಶೇರು. ಆ್ಯಂಡ್ ಆಲ್ಸೋ ಇದು ನೋಮಿರಾ ಇಂಡಿಯಾ ಮ್ಯೂಚುವಲ್ ಫಂಡ್ಸ್ ಅಂತೆ, ಅದು ಕೂಡ ರೈಸ್ ಮಾಡ್ಕೊಂಡಿದೆ. ಸೊ ಇದರಿಂದ ಗೊತ್ತಾಗುತ್ತೆ ಫಾರಿನ್ ಇನ್ವೆಸ್ಟರ್ಸ್ ದೇ ಆರ್ ತುಂಬ ಅನಾಲಿಸಿಸ್ ಮಾಡ್ತಾರಲ್ವ, ಅವರು ಕೂಡ ಇನ್ವೆಸ್ಟ್ ಮಾಡಬೇಕು ಅಂದರೆ. ಸೊ ಅವರು ಇನ್ವೆಸ್ಟ್ ಮಾಡಿದ್ದಾರೆ ಅಂದರೆ ಒಳ್ಳೆ ಕಂಪನಿ ಅಂತಲೇ ಹೇಳ್ಬೋದು ನಾವು. ಸೊ ಫಾರಿನ್ ಇನ್ವೆಸ್ಟರ್ಸ್ ಎಲ್ಲಿ ಇನ್ವೆಸ್ಟ್ ಮಾಡ್ತಾರೆ, ಸೊ ಅವರು ತುಂಬ ಅನಾಲಿಸಿಸ್ ಮಾಡಿ ಒಳ್ಳೆ ಪ್ರಾಫಿಟ್ ಇರೋ ಕಡೆ ಅಲ್ವಾ ಇನ್ವೆಸ್ಟ್ ಮಾಡೋದವರು. ಸೊ ಇದು ಪ್ರಾಫಿಟ್ ಇದೆ ಅಂತ ಗೊತ್ತು ಅವ್ರಿಗೆ, ಹಾಗಾಗಿ ಇನ್ವೆಸ್ಟ್ ಮಾಡಿದ್ದಾರೆ. ಸೊ ಇದಾಗಿತ್ತು ಕಂಪನಿಯ ಒಂದು ಫೈನಾನ್ಸ್ ಅನಾಲಿಸಿಸ್. ಸೊ ಕಂಪನಿ ವೆಬ್ಸೈಟ್ಗೆ ಹೋಗೋದಾದ್ರೆ ನೋಡ್ಬೋದು ನೀವು, ಕಂಪನಿ ವೆಬ್ಸೈಟ್ ಓಪನ್ ಮಾಡ್ಕೊಂಡಿದ್ದೀನಿ. ಸೊ ಮಿನರಲ್ಸಲ್ಲಿ ವರ್ಕ್ ಮಾಡುವಂಥ ಕಂಪನಿ, ಸಸ್ಟೈನಬಲ್ ಟುಮಾರೋಗೋಸ್ಕರ ಕೆಲಸ ಮಾಡಿ. ಸಸ್ಟೈನಬಿಲಿಟಿ ಅಂದರೆ ಅವರು ಕೂಡ ಬದುಕಬೇಕಲ್ವ ಫ್ಯೂಚರ್ ಜನ್ರೇಷನು. ಸೊ ಹಾಗಾಗಿ ಅವ್ರಿಗೂ ಕೂಡ ಸೇವ್ ಮಾಡಿ ಅಂತ ಹೇಳ್ತಾ ಇದ್ದಾರೆ. ಸೊ ರೀಸೈಕಲ್ ಮಾಡಿ, ರಿನ್ಯೂ ಮಾಡಿ, ರೀಕ್ಲೇಮ್ ಮಾಡಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಮುಗಿಸ್ತೀನಿ. ಥ್ಯಾಂಕ್ ಯು. ಆ್ಯಂಡ್ ಒನ್ ಮೋರ್, ದಿಸ್ ಇಸ್ ನಾಟ್ ಮೈ ರೆಕಮೆಂಡೇಶನ್. ನೀವು ಇನ್ವೆಸ್ಟ್ ಮಾಡಬೇಕು ಅಂದರೆ ನಿಮ್ಮ ಓನ್ ಅನಾಲಿಸಿಸ್, ಫಿನಾನ್ಷಿಯಲ್ ಸ್ಟೇಟ್ಮೆಂಟ್ಸ್ ತೆಗಿರಿ, ಸ್ಕ್ರೀನರ್ಗೆ ಹೋಗಿ, ಗ್ರೋಗೆ ಹೋಗಿ, ಸೊ ವೆಬ್ಸೈಟ್ಗೆ ಹೋಗ್ಬಿಟ್ಟು ರಿಸರ್ಚ್ ಮಾಡಿ, ರಿಸರ್ಚ್ ಮಾಡಾದಮೇಲೆ ಇನ್ವೆಸ್ಟ್ ಮಾಡಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಮುಗಿಸ್ತೀನಿ. ನೋಡಿ, ಟ್ರೆಂಡ್ ಗೊತ್ತಾಗುತ್ತೆ ನಿಮಗೆ, ಪ್ರಾಫಿಟು ರೆವಿನ್ಯೂ ಎಲ್ಲ ಗ್ರೋನಲ್ಲಿ ಚೆನ್ನಾಗಿ ಕೊಡ್ತಾರೆ. ಒಳ್ಳೆ ಕಲರ್, ಗ್ರೀನ್ ಕಲರಲ್ಲಿ ಚೆನ್ನಾಗಿ ಕಾಣುತ್ತೆ ಆಸ್ಥೆಟಿಕ್ಸ್. ಸೊ ನೋಡ್ಬೋದು, ಗ್ರೋನಲ್ಲಿ ಓಪನ್ ಮಾಡ್ಕೊಂಡಿದ್ದೀನಿ. ಸೊ ನೋಡಿ, ಅನಾಲಿಸಿಸ್ ಮಾಡಿ, ಇನ್ವೆಸ್ಟ್ ಮಾಡಬೇಕು ಅಂದರೆ ಮಾಡ್ಬೋದು, ಇಲ್ಲ ಅಂದರೆ ಇಲ್ಲ. ಥ್ಯಾಂಕ್ ಯು.